ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಕೋಪ ಬಂದ್ರೆ ಪಾಪು ಏನ್ ಮಾಡುತ್ತೆ? ಕೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು, ಕಿರುಚಿಕೊಂಡು ತನ್ನ ಮೈಯ ಪರಚಿಕೊಳ್ಳುವುದು. ಪಾಪು ಮೈ ಪರ್ಸ್ಕೊಂಡು ಏನ್ ಮಾಡುತ್ತೆ? ಮೈಯ ಪರಚಿಕೊಂಡು ಪಾಪು ಅತ್ತು ಕರೆವುದು, ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸೊರೆವುದು. ಅಯ್ಯೋ ಪಾಪು ಅತ್ತಾಗ ಅಮ್ಮ ಏನ್ ಮಾಡ್ತಾಳೆ? ಪಾಪು ಅಳಲು ಅಮ್ಮ ತಾನು ಅತ್ತು ಬಿಡುವಳು, ಅಯ್ಯೋ ಪಾಪ ಎತ್ತಿಕೊಂಡು ಮುತ್ತು ಕೊಡುವಳು. ಈಗ ಗೊತ್ತಾಯ್ತಾ ಯಾಕೆ ಪಾಪು ಅಳ್ತಿತ್ತು ಅಂತ? ಅಮ್ಮನಿಗೋಸ್ಕರ ತಾನೇ. ಪಾಪು ಪಟ್ಟು ಹಿಡಿದ ಹಠವು ಸಾರ್ಥಕವಾಯಿತು, ಕಿರುಚಿ ಅರಚಿ ಅತ್ತದೆಲ್ಲ ಅರ್ಥವಾಯಿತು. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಕೋಪ ಬಂದ್ರೆ ಪಾಪು ಏನ್ ಮಾಡುತ್ತೆ? ಕೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು, ಕಿರುಚಿಕೊಂಡು ತನ್ನ ಮೈಯ ಪರಚಿಕೊಳ್ಳುವುದು. ಪಾಪು ಮೈ ಪರ್ಸ್ಕೊಂಡು ಏನ್ ಮಾಡುತ್ತೆ? ಮೈಯ ಪರಚಿಕೊಂಡು ಪಾಪು ಅತ್ತು ಕರೆವುದು, ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸೊರೆವುದು. ಅಯ್ಯೋ ಪಾಪು ಅತ್ತಾಗ ಅಮ್ಮ ಏನ್ ಮಾಡ್ತಾಳೆ? ಪಾಪು ಅಳಲು ಅಮ್ಮ ತಾನು ಅತ್ತು ಬಿಡುವಳು, ಅಯ್ಯೋ ಪಾಪ ಎತ್ತಿಕೊಂಡು ಮುತ್ತು ಕೊಡುವಳು. ಈಗ ಗೊತ್ತಾಯ್ತಾ ಯಾಕೆ ಪಾಪು ಅಳ್ತಿತ್ತು ಅಂತ? ಅಮ್ಮನಿಗೋಸ್ಕರ ತಾನೇ. ಪಾಪು ಪಟ್ಟು ಹಿಡಿದ ಹಠವು ಸಾರ್ಥಕವಾಯಿತು,